ನಮೋಸ್ತುತೆ. ನಮ್ಮಲ್ಲಿರುವ ಅಜ್ಞಾನವನ್ನ ಹೋಗಲಿ, ದೀಪವನ್ನ ಹಚ್ಚುವವರೆಗೆ ಸಹ ಸಮಚಿತ್ತರಾಗಿರ್ಬೇಕು, ಅದು ಮೋಕ್ಷಕ್ಕೆ ಮಾರ್ಗ ಅಂತ ಸಾರಿ ಬೀದಿದಂತಹ ಅವರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಇನ್ನಷ್ಟು ಅವರ ಸಂದೇಶ ಎಲ್ಲರಿಗೂ ಕೂಡ ನಲಿವನ್ನು ನೀಡಿದಂತ ಮಹಾತಾಯಿ. ಮಾಡ್ತೀರಿ, ಅವ್ರು ಮಾಡೋಕ್ಕಾಗದೆ ಒಂದು ಕೆಲಸನೂ ನೀವು ಮಾಡ್ತೀರಿ. ಎಷ್ಟೇ ಶ್ರಮ ಪಟ್ಟನು, ಎಷ್ಟೇ ಜಗಜ್ಜಕ್ತಿ ಆದನು, ಭೀಮ್ ಆದನು, ಪ್ರಭಾಸ್ ಆದನು, ರಮೇಶ್ ಆದನು, ಒಂದು ಮಗುವನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಮತ್ತೆ ಜೀವಿಕ ಪಡಬನೇ ಬೇಕು. ಎಂಥ ಜಗಜ್ಜಕ್ತಿ ಮಸ್ಕರ್ ಪಾಡಿ ಅಂಕಾದನು ಒಂದು ಮಗುವನ್ನು ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಪುರುಷ ಮಹಿಳೆಯರು ಸಮ, ಮಹಿಳೆ ಒಂದಷ್ಟು ಜಾಸ್ತಿ ಸಮ ಅಂತ ಹೇಳ್ತಾರೆ. ಹಾಗೆ ಸಾಂಸಾರಿಕ ಬದುಕಿನಲ್ಲಿ ಅನುಭವಿಸಿದ ಕಷ್ಟ ಕೋಟೆಗಳ ಲೆಕ್ಕವಿಲ್ಲ. ಇಷ್ಟೆಲ್ಲ ನೋವಿನ ನಡುವೆ ಆಕೆ ಧೃತಿಗೆಡದೆ, ಸಹನೆ ಕಳೆದುಕೊಳ್ಳದೆ ಎಂದೂ ಧ್ಯಾನ ಮಾರ್ಗದಿಂದ ವಿಚಲಿತರಾಗಲಿಲ್ಲ. ಅನ್ಯನ್ಯ ಭಕ್ತಿಯೊಂದಿದ್ದರೆ ಎಷ್ಟೇ ಕಷ್ಟ ನಷ್ಟಗಳಿದ್ದರೂ ಭಗವಂತನ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯ ಎಂಬುದನ್ನು ಮಹಾತ್ವಾದಿ ಹೇಮರೆಡ್ಡಿ ಮಲ್ಲಮ್ಮನ ಬದುಕು ಹಾಗೂ ಸಾಧನೆಯ ಸಾಕ್ಷಿ. ಒಂದು ಕೋರಿಕೆಯನ್ನು ಕೊಟ್ಟಿದ್ವಿ. ಮಹಾಯೋಗಿ ವೇಮನರ ಜಯಂತ್ಯೋತ್ಸವ ಇರ್ಬೋದು, ಮಾಯಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಸರ್ಕಾರದ ವತಿಯಿಂದ ವಿಶೇಷವಾಗಿ ರಜಾರಹಿತವಾಗಿ ಘೋಷಿಸಬೇಕಂತೇಳಿ ನಾವೊಂದು ಭಿನ್ನಮತಿಗಳನ್ನು ಕೊಟ್ವಿ. ಅದೇ ರೀತಿ ವಿಧಾನಸೌಧದಲ್ಲಿ ಕೆ.ಸಿ. ಪ್ರಥಮ ಮುಖ್ಯಮಂತ್ರಿಗಳು ಅವರ ಪುತ್ಥಳಿಯನ್ನು ಮಾಡಬೇಕಂತೇಳಿ ಇನ್ನೂ ಭಾಳಷ್ಟು ಭಿನ್ನಮತಿಗಳನ್ನು ಕೊಟ್ಟು ಆ ಸರ್ಕಾರದವರು ತಿಳಿಸಿಕೊಟ್ಟಂತೆ ಎಲ್ಲ ನಮ್ಮ ಕೋರಿಕೆಗಳನ್ನು ಮನ್ನಣೆ ಮಾಡಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಮಹಾಯೋಗಿ ವೇಮನರನ್ನ ತಮ್ಮ ಆರಾಧ್ಯ ಸಾಂಸ್ಕೃತಿಕ ನಾಯಕರೆಂದು ಸ್ವೀಕರಿಸಿರುವ ನಾಡಿನ ರೆಡ್ಡಿ ಸಮುದಾಯಕ್ಕೆ ಹೇಮರೆಡ್ಡಿ ಮಲ್ಲಮ್ಮರವರ ಆದರ್ಶ ಬದುಕು, ಇನ್ನೊಂದ್ಸತಿ ಹೇಳ್ತೇನೆ, ಹೇಮರೆಡ್ಡಿ ಮಲ್ಲಮ್ಮನವರ ಆದರ್ಶ ಬದುಕು ಹಾಗೂ ವೇಮನರ ಸಾಹಿತ್ಯ, ಹೇಮರೆಡ್ಡಿ ಮಲ್ಲಮ್ಮನವರ ಬದುಕು ಹಾಗೂ ವೇಮನರ ಸಾಹಿತ್ಯ ನಮಗೆ ನಿಮ್ಮೆಲ್ಲರಿಗೂ ದಿವ್ಯ ಮಾದರಿಗಳಾಗಿವೆ.